ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 21 ಹಾಗೆ 22ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟು ನಾವು ಆಲ್ರೆಡಿ 2 ತಿಂಗಳ ಹಣನ ಜಮಾ ಮಾಡಿ ಆಗಿದೆ. ಇವಾಗ ಪೆಂಡಿಂಗ್ ಇರುವಂಥದ್ದು 1 ತಿಂಗಳ ಹಣ ಮಾತ್ರ. ಅದು ಜೂನ್ ತಿಂಗಳ ಹಣ ಮಾತ್ರನೇ ಪೆಂಡಿಂಗ್ ಇರುವಂಥದ್ದು. ಅದನ್ನು ಈ ತಿಂಗಳು ಜುಲೈ 15ನೇ ತಾರೀಕು ಇಂದ 20ನೇ ತಾರೀಕು ಅಷ್ಟರಲ್ಲಿ ನಾವು ಆ ಕಂತನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟರು. ಒಂದು ರೀತಿ ಇವರು ಉಲ್ಟಾ ಹೊಡಿತಾ ಇದ್ದಾರಾ ಅಥವಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರಾ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 21, 22 ಹಾಗೆ 23ನೇ ಕಂತಿನ ಹಣ ಬರಬೇಕು. ಇವಾಗ 3 ತಿಂಗಳ ಹಣ ಪೆಂಡಿಂಗ್ ಇದೆ. ಬಟ್ ಅದು 20ನೇ ಕಂತಿನ ಹಣದವರೆಗೂ ಮಾತ್ರನೇ ಹಣ ಬಂದಿರುವಂಥದ್ದು. ಈಗ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟರು. ನಾವು ಆಲ್ರೆಡಿ 21, 22 ಕಂತನ್ನು ಕೂಡ ಆಲ್ರೆಡಿ ಕ್ಲಿಯರ್ ಮಾಡಿ ಆಗೋಗಿದೆ. ಈಗ ಪೆಂಡಿಂಗ್ ಇರುವಂಥದ್ದು ಒಂದೇ ತಿಂಗಳದು ಅಂತ ಹೇಳ್ಬಿಟ್ಟು ಮೊನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟರು. ನಿಜವಾಗ್ಲೂ ಇದೊಂದು ರೀತಿ ಎಲ್ಲರಿಗೂ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಹಾಗೆಯೇ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ನಿಮ್ಮ ಕಮೆಂಟ್ಸ್ಗಳು, ನಿಮ್ಮ ಲೈಕ್ಗಳೇ ಸರ್ಕಾರಕ್ಕೆ ತಲುಪುವಂಥದ್ದು. ಸೊ ಹಾಗಾಗಿ ಹೆಚ್ಚೆಚ್ಚು ಕಮೆಂಟ್ ಮಾಡಿದರೆ ಸರ್ಕಾರಕ್ಕೂ ಕೂಡ ಗೊತ್ತಾಗುತ್ತೆ ಇನ್ನೂ ಬಿಡುಗಡೆ ಆಗಿಲ್ಲ, ಬೈ ಮಿಸ್ಟೇಕ್ ಆಗಿ ಹೇಳಿರ್ಬೋದೇನೋ ಅಥವಾ ಏನಾದರೂ ಮಿಸ್ಟೇಕ್ ಆಗಿದೆಯೋ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಎಷ್ಟು ಕಮೆಂಟ್ಸ್ ಬರುತ್ತೆ, ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ವ್ಯೂಸ್ ಆಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ವಿಡಿಯೋ ನೋಡ್ತಾ ಇರುವಂಥವ್ರು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಬನ್ನಿ ಇವಾಗ 21 ಹಾಗೆ 22ನೇ ಕಂತಿನ ಹಣ, 23ನೇ ಕಂತಿನ ಹಣ ಪ್ರೆಸೆಂಟ್ ಇವಾಗ ಏಪ್ರಿಲಿಂದ ಹಣನ ಕೊಡಬೇಕು. ಏಪ್ರಿಲ್, ಮೇ, ಜೂನ್ ಇದು ಒಂದು ಜುಲೈ ತಿಂಗಳ ಹಣ. ಸೊ ಇವಾಗ 3 ತಿಂಗಳ ಕಂತಿನ ಪೆಂಡಿಂಗ್ ಹಣನ ಕೊಡಬೇಕು. ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನೀವು ನೋಡಿರಲೇಬಹುದು, ಆಲ್ರೆಡಿ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರು, ಕನ್ಫ್ಯೂಸ್ ಮಾಡ್ಕೊಂಡ್ರು ಅಥವಾ ಜನಗಳನ್ನ ಯಾಮಾರಿಸ್ತಾ ಇದ್ದಾರಾ, ಉಲ್ಟಾ ಹೊಡಿತಾ ಇದ್ದಾರಾ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಮೀಡಿಯಾದವರು ಕೂಡ ಪ್ರಶ್ನೆ ಮಾಡಿ ಕೇಳಿದಾಗ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಮೇಡಮ್ ಯಾಕೆ ಅಂತ ಕೇಳಿದಾಗ ಅವರು ಮೀಡಿಯಾದವ್ರಿಗೂ ಕೂಡ ಪ್ರಶ್ನೆ ಮಾಡಿದ್ರು. ಪ್ರತಿ ಸಾರಿ ಪ್ರೆಸ್ ಮೀಟಲ್ಲೂ ಕೂಡ ನೀವು ಯಾಕೆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆನೇ ಕೇಳ್ತಾ ಇರ್ತೀರಲ್ಲ, ಆಲ್ರೆಡಿ 2 ತಿಂಗಳದು ಕ್ಲಿಯರ್ ಮಾಡಾಗಿದೆ. ಇವಾಗ ಪೆಂಡಿಂಗ್ ಇರುವಂಥದ್ದು ಒಂದೇ ತಿಂಗಳ ಹಣ, ಅದು ಜೂನ್ ತಿಂಗಳ ಹಣ. ಜೂನ್ ತಿಂಗಳದು ಈ ಜುಲೈಯಲ್ಲಿ ಕೊಡಬೇಕು. ಈ ತಿಂಗಳು 15ರಿಂದ 20ನೇ ತಾರೀಕು ಅಷ್ಟರಲ್ಲಿ ಅದನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟನ್ನು ಕೊಟ್ಟರು. ನಿಜವಾಗ್ಲೂ ಇದೊಂದು ರೀತಿ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ 21, 22ನೇ ಕಂತಿನ ಹಣ ಯಾರಿಗೂ ಬಂದಿಲ್ಲ, ಯಾರ ಖಾತೆಗಳಿಗೂ ಕೂಡ ಜಮಾ ಆಗಿಲ್ಲ. ಇನ್ನು 20ನೇ ಕಂತಿನ ಹಣ ಬರಬೇಕಾಗಿರುವಂಥ ಫಲಾನುಭವಿಗಳು ಕೂಡ ತುಂಬ ಜನ ಇದ್ದಾರೆ. ಆದರೆ ಸಡನ್ನಾಗಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಅವರು ಎಲ್ರಿಗೂ ಕೂಡ ಬೇಜಾರಾಗೋದು ಹಾಗೆ ಗಾಬರಿ ಆಗೋದು ಸಹಜನೇ ಅಂತಲೇ ಹೇಳ್ಬೋದು. ಯಾಕೆ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಆದಷ್ಟು ಈ ಒಂದು ವಿಡಿಯೋ ಸರ್ಕಾರಕ್ಕೂ ಕೂಡ ತಲುಪಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಅವಾಗಾದರೂ ಅದ್ರ ಬಗ್ಗೆ ಎಚ್ಚೆತ್ಕೊಂಡು ಹಾಕಿಲ್ಲ ಬೇಗ ಹಾಕೋಣ ಅಂತನಾದರೂ ಕೂಡ ಬೇಗ ಹಾಕಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಜನಗಳಂತೂ ಸುಮ್ಮನೆ ಕೂರೋದಿಲ್ಲ, ಆ ರೀತಿ ಯಾಮಾರ್ಸೋಕ್ಕೂ ಕೂಡ ಆಗೋದಿಲ್ಲ. ಯಾಕಂತಂದರೆ ಎಲ್ಲ ಜನಗಳು ಕೂಡ ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡೇ ಬರ್ತಾ ಇದ್ದಾರೆ. ಇವಾಗ ಯೂಟ್ಯೂಬಲ್ಲೂ ನೀವು ಸಾಕಷ್ಟು ಜನ ವಿಡಿಯೋ ಮಾಡ್ತಾ ಇರ್ತಾರೆ, ನೀವು ನೋಡ್ತಿರ್ಬೋದು. ಪ್ರತಿ ತಿಂಗಳು ಕೂಡ ಅಪ್ಡೇಟನ್ನು ಕೊಡ್ತಾನೆ ಇರ್ತಾರಲ್ವ, ಈ ತಿಂಗಳು ಹಣ ಬಂದಿದೆ, ಈ ತಿಂಗಳು ಹಣ ಬಂದಿಲ್ಲ, ಇನ್ನು 2 ತಿಂಗಳು ಬರಬೇಕು, 3 ತಿಂಗಳು ಬರಬೇಕು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಈ ಗೃಹಲಕ್ಷ್ಮಿ ಯೋಜನಾ ಜಾರಿಗೆ ಬಂದಿದ್ದು 2023 ಆಗಸ್ಟಲ್ಲಲ್ವಾ. ಸೊ ಇಲ್ಲಿವರೆಗೂ ಎಷ್ಟು ಕಂತಾಗುತ್ತೆ ನೀವೇ ಲೆಕ್ಕ ಹಾಕೊಳ್ಳಿ. ಇವಾಗ ಪ್ರೆಸೆಂಟ್ ಅದೆಲ್ಲ ಲೆಕ್ಕ ಹಾಕಿ ನೋಡಿದಾಗ ಇವರು ಏಪ್ರಿಲ್, ಮೇ, ಜೂನ್, ಏಪ್ರಿಲ್ ತಿಂಗಳದು ಮೇನಲ್ಲಿ ಕೊಡಬೇಕು, ಮೇದು ಜೂನಲ್ಲಿ ಕೊಡಬೇಕು, ಜೂನ್ದು ಜುಲೈಯಲ್ಲಿ ಕೊಡಬೇಕು. ಸೊ ಈ ತಿಂಗಳಿಗೆ ಟೋಟಲ್ 3 ಕಂತು ಪೆಂಡಿಂಗ್ ಆಗಿದೆ. ಆದಷ್ಟು ಬೇಗ ಬಿಡುಗಡೆ ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಆಲ್ರೆಡಿ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ನಿಜವಾಗ್ಲೂ ಅದು ಸುಳ್ಳು ಅಂತಲೇ ಹೇಳ್ಬೋದು. ಮೊನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಾಗ ಆಲ್ರೆಡಿ ನಾವು ಹಣನ ಹಾಕಿದ್ದೀವಿ, 21ನೇ ಕಂತಿನ ಹಣನ ಹಾಕಿದ್ದೀವಿ, ಅದು ಸ್ವಲ್ಪ ಬಳಸ್ಕೊಂಡು ಬರಬೇಕು, ಹಾಗಾಗಿ ಒಂದು ವಾರ ಹೆಚ್ಚು ಕಡಿಮೆ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅಂದರೆ ಪ್ರೋಸೆಸ್ ಏನು ಚೇಂಜ್ ಮಾಡಿದ್ರಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸೊ ಹಿಂಗಿಂದ ಬರಬೇಕಲ್ಲ, ಸೊ ಹಂಗಾಗಿ ಬಳಸ್ಕೊಂಡು ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಒಂದು 10 ದಿನದಿಂದ ಸ್ಟೇಟ್ಮೆಂಟ್ ಕೊಟ್ಟರು. ಇವಾಗ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಸಡನ್ನಾಗಿ 2 ತಿಂಗಳದು ಜಮಾ ಮಾಡಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಯಾವತ್ತು ಜಮಾ ಮಾಡಿದ್ದಾರೆ, ಯಾವಾಗಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಖಂಡಿತವಾಗ್ಲೂ ಅದವ್ರಿಗೆ ಗೊತ್ತಿರುತ್ತೆ.
ಗೊತ್ತಿಲ್ಲದೆ ಏನಿರೋದಿಲ್ಲ. ಯಾಕಂತಂದರೆ ಹಣ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಬಿಡುಗಡೆ ಆಗಬೇಕು. 10,000ನೋ 20,000ನೋ 50,000ನೋ ಕನ್ಫ್ಯೂಸ್ ಆಗೋದಕ್ಕೆ ಅನ್ನೋದಕ್ಕೆ ಇವಾಗ 1,28,00,000 ಜನರಿಗೆ 2,000 ಅಂದರೆ ಎಷ್ಟು ಕೋಟಿ ಆಯ್ತಲ್ವ. ಆಲ್ಮೋಸ್ಟ್ ಒಂದು 2,500 ಕೋಟಿ ಅಷ್ಟು ದೊಡ್ಡ ಅಮೌಂಟನ್ನು ಯಾಮಾರ್ಸೋಕ್ಕಾಗೋದೇ ಇಲ್ಲ. ಅವರಿಗೆ 100% ಗೊತ್ತಿರುತ್ತೆ. ಬಟ್ ಆದರೆ ಯಾಕೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟರು ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಅವ್ರು ಏನೇ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಇನ್ನೊಂದು ವಾರದಲ್ಲಿ 2 ಕಂತನ್ನು ಹಾಕಿದ್ದೀವಿ ಅಂತ ತಿಳಿಸಿದಾರಲ್ಲ, 2 ಕಂತನ್ನು ಒಟ್ಟಿಗೆ ಆದರೂ ಹಾಕಲಿ. ಜನಗಳು ಇಷ್ಟನ್ನೇ ಕೇಳುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಯಾಕಂತಂದರೆ ಸರ್ಕಾರಕ್ಕೆ ತಲುಪಲಿ, ಕೊಟ್ಟಿಲ್ಲ ಕೊಡಬೇಕು ಅನ್ನೋದನ್ನು, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಾದರೂ ಕೂಡ ಈ ಒಂದು ಮಾಹಿತಿ ತಲುಪಲಿ. ಅವರಾದರೂ ಅಟ್ಲೀಸ್ಟ್ ಅದನ್ನೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ತಿಳಿಸಿ ಬೇಗ ಬಿಡುಗಡೆ ಆಗುವಂಥ ಹಂಗಾದರೂ ಕೂಡ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಸದ್ಯಕ್ಕೆ ಅವರು ಲೆಕ್ಕದಲ್ಲಿ ಬಿಡುಗಡೆ ಆಗಿದೆ. ಬಟ್ ಜನಗಳಿಗೆ ಯಾರಿಗೂ ಕೂಡ ಹಣ ಬಂದಿಲ್ಲ. ಯಾರಿಗಾದರೂ ಬಂದಿದೆ ಅಂದರೆ ಕಮೆಂಟ್ ಮಾಡಿ. ಅದರಲ್ಲೂ 21ನೇ ಕಂತಿನ ಹಣ ಬಹುಶಃ ಒಂದು 500 1,000 ಜನಕ್ಕೆ ಬಂದಿರ್ಬೋದು ಅಷ್ಟೇ, ಜಸ್ಟು ಟ್ರಯಲಿಗೋಸ್ಕರ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. 2 ಕಂತನ್ನು ಒಟ್ಟಿಗೆ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಇದುವರೆಗೂ ಯಾವ 2 ಕಂತನ್ನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿಲ್ಲ ಅಲ್ವಾ. ಅಂದರೆ ಒಂದು ತಿಂಗಳಲ್ಲಿ 2 ಕಂತು ಕೊಟ್ಟಿದ್ದಾರೆ. ಬಟ್ ಒಂದೇ ಸರಿ 4,000 ಸಾವಿರ ಕೊಟ್ಟಿಲ್ಲ. 22,000 ಒಂದು 50%, ಒಂದು 60% ಜನರಿಗೆ ಒಂದು ಕಂತು ಬಂದಾದಮೇಲೆ ಇನ್ನೊಂದು ಕಂತನ್ನು ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಈ ರೀತಿ ಮಾಡಿದ್ದಾರೆ. ಬಟ್ ಒಂದೊಂದೇ ಸರಿ 2 ಕಂತನ್ನು ಬಿಡುಗಡೆ ಮಾಡಿಲ್ಲ. ಯಾರಿಗೂ ಕೂಡ ಹಣ ಬಂದಿಲ್ಲ. ಯಾರಿಗೂ ಕೂಡ ಗಾಬರಿ ಆಗೋದಕ್ಕೆ ಹೋಗ್ಬೇಡಿ. ಇವ್ರು ನೋಡಿದರೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಗೆ ಹಣ ಮಾತ್ರ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇದೆಲ್ಲ ಸರ್ಕಾರಕ್ಕೆ ಗೊತ್ತಾಗೇ ಆಗುತ್ತೆ. ಗೊತ್ತಾಗಿ ಮತ್ತೆ ಬಿಡುಗಡೆ ಮಾಡೇ ಮಾಡ್ತಾರೆ. ಆ ರೀತಿ ಜನಗಳನ್ನ ಯಾಮಾರಿಸೋದಕ್ಕೆ ಸಾಧ್ಯನೇ ಇಲ್ಲ ಇವರು. ಬಟ್ ಕೆಲವೊಂದಿಷ್ಟು ಕಮೆಂಟ್ಗಳನ್ನ ನಾನು ನೋಡಿದೆ. ಹೌದು, 2 ತಿಂಗಳು ಹಣನ ನಮಗೆ ಯಾಮಾರಿಸ್ಬಿಟ್ರು, ಇನ್ನು ಕೊಡೋದಿಲ್ಲ, ಅದನ್ನ ಇನ್ನು ಜೂನ್ ತಿಂಗಳಿಂದನೇ ಕೊಡೋದು, 2 ತಿಂಗಳದ್ದು ಕೊಡಲ್ಲ ಬಿಡಿ ಅವರು, ಸರ್ಕಾರದ ಬಳಿ ಹಣ ಇಲ್ಲ, ಅದಕ್ಕೆ ಈ ರೀತಿಯಾಗಿ ಉಲ್ಟಾ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟನ್ನು ಮಾಡಿದರು. ಬಹುಶಃ ಆ ರೀತಿ ಮಾಡಿದ್ರು ಮಾಡ್ಬೋದು. ಬಟ್ ಜನಗಳು ಯಾರು ಕೂಡ ಸುಮ್ಮನೆ ಇರಲ್ಲ ಅಲ್ವಾ. ಜನಗಳನ್ನ ಯಾಮಾರ್ಸೋಕ್ಕಾಗಲ್ಲ ಅಲ್ವಾ. ಸೊ ನೋಡೋಣ, ವೆಯ್ಟ್ ಮಾಡೋಣ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಸರ್ಕಾರದ ಹಣೆ ಬರನೇ ಎಷ್ಟು, ನಾವು ಓಟ್ ಹಾಕಬಾರ್ದಾಗಿತ್ತು, ಹೀಗೆ 2 ತಿಂಗ್ಳದ್ದು ಕೊಡಲ್ಲ ಬಿಡಿ, ಹಿಂಗೆ ಯಾಮಾರಿಸ್ತಾರೆ, ಸರ್ಕಾರದ ಬಳಿ ಹಣ ಇಲ್ಲ, ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ, ರಾಜ್ಯ ಅಭಿವೃದ್ಧಿನೂ ಆಗ್ತಾ ಇಲ್ಲ, ಹಾಗೆ ಹಣಕಾಸಿಂದು ತುಂಬಾ ತೊಂದರೆ ಇದೆ, ತುಂಬ ಸಾಲ ಮಾಡ್ತಾ ಇದೆ ನಮ್ಮ ರಾಜ್ಯ. ಸೊ ಈ ರೀತಿ ಎಲ್ಲ ಕಮೆಂಟ್ಸ್ಗಳು ಬರ್ತಾ ಇದೆ. ಬಟ್ ಅವ್ರು ಏನೇ ಮಾಡ್ಕೊಳ್ಳಿ, ಅವತ್ತು ಮಾತು ಕೊಟ್ಟಿದ್ರು, ಇವತ್ತು ಕೊಡಲೇಬೇಕು ಅವರು, ಇಷ್ಟೇ ಕೇಳ್ಕೊಳ್ಳುವಂಥದ್ದು. ಸೊ ಆದಷ್ಟು ಬೇಗ 21, 22ನೇ ಕಂತಿನ ಹಣ ಹಾಕಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. 23ನ ಸದ್ಯಕ್ಕಂತೂ ಬಿಡುಗಡೆ ಮಾಡೋದಿಲ್ಲ ಅವರು. ಯಾಕಂತಂದರೆ ಆಲ್ರೆಡಿ 2 ಕಂತನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇವಾಗ ಜನಗಳು ಕೇಳ್ತಾ ಇರುವಂಥದ್ದು ಪೆಂಡಿಂಗ್ ಹಣ ಕ್ಲಿಯರ್ ಮಾಡಿ ಅಂತ ಹೇಳ್ಬಿಟ್ಟು. ಅವ್ರು ಸಡನ್ನಾಗಿ ಜೂನ್ ತಿಂಗಳದ್ದು ಕೊಟ್ಟಿದ್ದೀವಿ ಅಂದರೆ ಯಾರು ಕೂಡ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ನೋಡೋಣ, ಆದಷ್ಟು ಬೇಗ ಹಾಕಿದರೆ ಒಳ್ಳೆಯದು. ಏನಾದರೂ ಬಿಡುಗಡೆ ಆಯಿತು ಇಮಿಡಿಯೇಟಾಗಿ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ, ಓಕೆನಾ. ನಾವು ಆಲ್ರೆಡಿ ಸಂಜೆಯಿಂದನೇ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಅವತ್ತು ತಿಳಿಸಿದ್ರು. ಬಟ್ ಯಾವ ಸಂಜೆ, ಯಾವಾಗಿಂದ ಬಂದಿದೆ, ಯಾರಿಗೂ ಕೂಡ ಬಂದಿಲ್ಲ ಅಲ್ವಾ. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಬಂದಿದೆಯೋ ಇಲ್ಲವೋ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಬಂದಿಲ್ಲ, ವೆಯ್ಟ್ ಮಾಡಿ ನೋಡೋಣ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.